ಈ ಸಲ ದೀಪಾವಳಿ ಹೊತ್ತಿಗೆ ರೈಲ್ವೆ ಇಲಾಖೆ ಮತ್ತೊಂದು ಯೋಜನೆಯನ್ನ ಜಾರಿ ಮಾಡೋದಕ್ಕೆ ಮುಂದಾಗಿದೆ. ದೇಶದ ಮೊಟ್ಟ ಮೊದಲ ಸ್ಲೀಪರ್ ವಂದೇ ಭಾರತ್ ರೈಲನ್ನ ಆರಂಭಿಸೋದಕ್ಕೆ ಮುಂದಾಗಿದೆ. ರಾಷ್ಟ್ರ ರಾಜಧಾನಿ ನವದೆಹಲಿಯಿಂದ ಪ್ರಯಾಗ್ರಾಜ್ ಮಾರ್ಗವಾಗಿ ಬಿಹಾರ ರಾಜಧಾನಿ ಪಾಟ್ನಾ ನಗರಕ್ಕೆ ಈ ರೈಲು ಸಂಚರಿಸಲಿದೆ. 1,000 ಕಿಲೋಮೀಟರ್ ಮಾರ್ಗವನ್ನ ಈ ರೈಲು ಕೇವಲ 11.5 ತಾಸಿನಲ್ಲಿ ಕ್ರಮಿಸಲಿದೆ. ಅಂದ್ರೆ ಇದೇ ಮಾರ್ಗದಲ್ಲಿ ಈಗಾಗಲೇ ಸಂಚರಿಸ್ತಾ ಇರುವ ರಾಜಧಾನಿ ಎಕ್ಸ್ಪ್ರೆಸ್ ರೈಲು ಇಷ್ಟೇ ದೂರವನ್ನ ಕ್ರಮಿಸೋದಿಕ್ಕೆ 23 ತಾಸು ತೆಗೆದುಕೊಳ್ಳುತ್ತೆ. ಆದ್ರೆ ಇದೇ ಮಾರ್ಗದಲ್ಲಿ ವಂದೇ ಭಾರತ್ ರೈಲು ಸಂಚರಿಸೋದ್ರಿಂದ ಪ್ರಯಾಣಿಕರ ಬಹುಪಾಲು ಸಮಯ ಉಳಿತಾಯ ಆಗಲಿದೆ. ಗಂಟೆಗೆ 180 ಕಿಲೋಮೀಟರ್ ಓಡುವ ಈ ರೈಲು ರಾತ್ರಿ 8 ಗಂಟೆಗೆ ಹೊರಟು ಬೆಳಗ್ಗೆ 7:30ಕ್ಕೆ ದೆಹಲಿಯನ್ನ ತಲುಪಲಿದೆ. ಒಟ್ಟು 16 ಬೋಗಿಗಳು ಇದರಲ್ಲಿ ಇರುತ್ತೆ. ಅತ್ಯಾಧುನಿಕ ಸೌಲಭ್ಯಗಳನ್ನ ಒಳಗೊಂಡಿರುತ್ತೆ ಅಂತ ರೈಲ್ವೆ ಇಲಾಖೆ ಅಧಿಕಾರಿಗಳು ಹೇಳಿದ್ದಾರೆ. ಸೆಪ್ಟೆಂಬರ್ ಅಂದ್ರೆ ಇದೇ ತಿಂಗಳ ಅಂತ್ಯದಲ್ಲಿ ಈ ರೈಲು ಹಳಿಗೆ ಬರುವ ಸಾಧ್ಯತೆ ಇದೆ. ಮಾಹಿತಿ ಕೊಟ್ಟಿದ್ದು ನಾನು ನಿಮ್ಮ ನಾಗರಾಜ್. ಇದೇ ತರದ ಮಾಹಿತಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನೆಕ್ಸ್ಟ್.